ನಮಸ್ಕಾರ ಬಂಧುಗಳೇ. ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ದವಸ ಧಾನ್ಯ, ಸ್ಪೈಸ್ ಅಂತೀವಿ, ಸಾಂಬಾರು ಪದಾರ್ಥಗಳು ಎಲ್ಲ ಸಿಕ್ಕುವುದು ಗಿಡ ಮರಗಳಿಂದಲೇ. ಆದರೆ ಏನು ಮಾಡ್ತಾಯಿದ್ದೀವಿ, ಅವುಗಳನ್ನು ರಾಸಾಯನಿಕವಾಗಿ ಬಳಸ್ಕೊಂಡು ರಾಸಾಯನಿಕ ಹಾಕಿ ಅದು ಸಹ ಮಲಿನ ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಜೀರಿಗೆ ಅತಿ ಮುಖ್ಯವಾದ ಜೀರಿಗೆ. ಈ ಜೀರಿಗೆಯನ್ನು ನಾನಾ ರೀತಿಯಲ್ಲಿ ಇದನ್ನು ಸೇವನೆ ಮಾಡಬಹುದು. ಅದರಿಂದ ಅವಯವಗಳನ್ನು ರಿಆಕ್ಟಿವ್ ಪುನರ್ ನಿರ್ಮಾಣ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಇದು ಅವಯವಗಳು ಆಕ್ಟಿವ್ ಇದ್ರೇ ಯಾವುದೇ ಕಾಯಿಲೆ ಕಸಾರಲು ಬರಲ್ಲ. ಆದ್ದರಿಂದ ಈ ಒಂದು ಜೀರಿಗೆ ಪುಡಿಯನ್ನು ಲೈಟಾಗಿ ಜೀರಿಗೆ ಉರಿಸಿ ಚೆನ್ನಾಗಿ ಪುಡಿ ಮಾಡಿ ಶೇಖರಿಸಿಕೊಂಡು 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಕೈಯಲ್ಲೋ ಅಥವಾ ಪಾತ್ರೆಯಲ್ಲಿ ಹಾಕ್ಕೊಂಡು ಜೇನುತುಪ್ಪ ಹಾಕಿ ಪ್ರತಿನಿತ್ಯ ಅದನ್ನು ಸೇವನೆ ಮಾಡ್ತಾ ಬಂದರೆ ದೇಹದಲ್ಲಿ ಇರುವಂಥ ಉಷ್ಣತೆಯನ್ನು ತೆಗೆದು ಅದಕ್ಕೆ ಸಂಬಂಧಪಟ್ಟ ಅವಯವಗಳೆಲ್ಲ ಆಕ್ಟಿವೇಟ್ ಆಗ್ತವೆ. ಯಾವಾಗ ಆಕ್ಟಿವೇಟ್ ಆಗ್ತಾವೋ ಆಗ ನಮ್ಮ ದೇಹದಲ್ಲಿ ಯಾವ ರೀತಿಯ ಕಾಯಿಲೆಗಳು ಕಸಾರಗಳು ಬರಲ್ಲ. ಸ್ನೇಹಿತರೆ, ಇಂತಹ ವಸ್ತುಗಳನ್ನು ಮನೆಯಲ್ಲಿಟ್ಟುಕೊಂಡು ನಾವು ಸ್ವೀಕರಿಸೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ. ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮುಟ್ಲಿ. ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.